ಹಾಗೆ ಶುಭೋದಯ ಎಲ್ರಿಗೂ. ಶುಭೋದಯ ಅಂದ್ರೆ 11 ಗಂಟೆ ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ರೆಡಿಯಾಗಿ ಹೊರಡೋಣ ಅಂದು 11 ಗಂಟೆ ಆಗ್ತಿದೆ ಹೊರಡೋದು. ನೋಡಿ ಚೆರಿನೂ ರೆಡಿ ಆಗಿದ್ದಾನೆ. ಚೆರಿ ಅದೆಲ್ಲ ಇಲ್ಲೇ ಇಡೋ, ತಗೋಬಾರ್ದು. ರೆಡಿಯಾಗಿ ಸ್ನಾನ ಮಾಡಿ ಮತ್ತೆ ಮಲಗಿಬಿಟ್ಟಿದ್ದಾಳೆ ಬಂಗಾರಿ. ಬಂದಿದ್ದೆ ಬಂಗಾರಿ ಬೈಕ್ ಅಂತ ಇದ್ದಾಳೆ, ನಿದ್ದೆಯಿಂದ ಎಬ್ಬರ್ಸಿದೀನಿ ಅಂತ. ಮಾಮ, ಮಧು ಮಾಮ, ಇದೆ ನೋಡಿ ನಮ್ಮ ಮಧು ಮಾಮನ್ ಗಾಡಿ. ಮಧು ಮಾಮ ಅಂದ್ರೆ ನಾಚಿಕೆ ಬರುತ್ತೆ. ಆಗ್ಲೇ ಹೇಳದ್ನಲ್ಲ ಮಧು ಮಾಮನ್ ಬಗ್ಗೆ ಅಂತ ಹೇಳ್ತೀನಿ ಅಂತ, ಈ ಗಾಡಿಲಿ ಹೋಗ್ತಾ ಹೇಳ್ತೀನಿ ಮಧು ಮಾಮ ಯಾರು, ಏನ್ ಮಾಡ್ತಿದಾರೆ, ನಮ್ಗೆ ಹೆಂಗ್ ಸಿಕ್ಕಿದ್ರು, ಎಷ್ಟು ವರ್ಷ ಆಯ್ತು, ಎಲ್ಲ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೋಡ್ರಿ ಇದು ಮಲಗ್ ಬಿಟ್ಟಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ. ಅಬಾಕಸ್ ಕೈ ಹಿಂಗ್ ಮಾಡ್ತಾ, ಅವಳು ಅಬಾಕಸ್ ಮಾಡ್ತಾ ಇರ್ತಾಳೆ ಅವಾಗ, ಕೈ ಹಿಂಗ್ ಅಂತ ಅಂತ ಅಂತ. ಎಲ್ಲಿ ಹೋಗ್ತಿದೀವಿ? ನಂಜನಗೂಡಿಗೆ ಹೋಗಿ ಅಲ್ಲಿಂದ ಮುಂದೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಆ ದೇವಸ್ಥಾನ ಬಗ್ಗೆ ಅಷ್ಟೊಂದು ಯಾರಿಗೂ ಗೊತ್ತಿರಲ್ಲ. ಇನ್ನೊಂದು ಹೇಳ್ಬೇಕು, ಇವ್ರ ಅಪಾರ್ಟ್ಮೆಂಟ್ ಅಲ್ಲಿ ಹೆಂಗಿದ್ದಾರೆ ಸೆಕ್ಯೂರಿಟಿ, ಹೆಂಗೆ ಅಂದ್ರೆ ಮೈಸೂರು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಗಿಂತ ಸ್ಟ್ರಿಕ್ಟ್. ಇದೇನ್ ವೇ ಇದೆಯಲ್ಲ ಇದ್ರಲ್ಲೇ ಹೋಗ್ಬೇಕು. ಅಪ್ಪಿ ತಪ್ಪಿ ಎದುರುಗಡೆ ಬಂದ್ರೆ ಓ ಅಂತ ಪೊಲೀಸರಿಗಿಂತ ಜೋರಾಗಿ ಕೂಗ್ತಾರೆ ಇವ್ರ ಅಪಾರ್ಟ್ಮೆಂಟ್ ಅಲ್ಲಿ. ಅಲ್ಲ ಮದು ಸುಮ್ಮನೆ ಒಂಥರ ಇದ್ರ ತರ ಕೈ ಮುಗಿತಾ ಇದ್ದಾರೆ. ಹಂಗೆ ಆಗಿರೋದು. ಟ್ರಾಫಿಕ್ ಪೊಲೀಸರಾದ್ರೂ ಸುಮ್ಮನೆ ಇರ್ತಾರೆ ಮಾರ್ರೆ, ಒನ್ ವೇಲ್ ಹೋದ್ರೆ. ಆಗ್ಲೇ ನಮ್ಮ ಮಧು ಮಾಮನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಮಧು ನೀನು ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಹೇಳ್ಬಿಡ. ಒಂದು ಹೇಳ ಪರವಾಗಿಲ್ಲ ಮಾಮ, ಹೇಳಿ ಮಾಮ. ಒಂದು ಮಾಮ ಹೇಳಿ ಮಾಮ. ಮಾತೇ ಆಡೋಲ್ಲ. ಇಲ್ಲ ನಿಮ್ಗೆ ಇವ್ರನ್ನ ತೋರಿಸಿಲ್ಲ, ಇವ್ರು ಶಿಲ್ಪಾ ಅಂತ, ನಮ್ಮ ಮಧು ಮಾಮ ಅವ್ರ ವೈಫು ಶಿಲ್ಪಾ ಅತ್ತೆ ಅಂತ. ಮಾತೇ ನಿಲ್ಸಲ್ಲ. ಹೇಳ್ಬೇಕು, ನೀನೇ ಹೇಳ್ಬಿಡು ಮಧು ಬಗ್ಗೆ. ಆ ಬಗ್ಗೆ ಏನ್ ಹೇಳ್ಬೇಕು? ಅಲ್ಲ, ಈಗ ಹೇಳದ್ ನಾನ್ ಹೇಳೋದ್ರೆ ಐಡೆಂಟಿಟಿ ನನ್ ಗಂಡ ಅಷ್ಟೇ. ಅದು ಬಿಟ್ಟು ಟ್ರೋಲ್ ಮಾಡಕ್ ಬಿಡ್ತಾವ ತೂತ್ರಂಗೆಲ್ಲ ಮಾತಾಡೋಣ. ಇಲ್ಲ, ಟ್ರೋಲ್ ಎಲ್ಲ ಯಾರು ಮಾಡಬೇಡ್ರಿ. ನಾವಿವಾಗ ರೀಚ್ ಆದ್ವಿ ನಂಜನಗೂಡು. ಬಂಗಾರಿ ಮಲಗಿಬಿಟ್ಟಿದ್ದಾಳೆ. ನೋಡಿ ನಮ್ಮ ಮಧುವರ್ ಇನ್ಫ್ಲೂಯೆನ್ಸ್ ಹೆಂಗಿದೆ, ಸೀದಾ ದೇವಸ್ಥಾನದ ಒಳಗೆ ಬಿಡ್ತಾ ಇದ್ದಾರೆ ಗಾಡಿನ. ಮಧು ಮಾಮ, ನಮ್ಮ ಮಧು ಮಾಮಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ನಾವು ರಶ್ ಇರಲ್ಲ ಅನ್ಕೊಂಡ್ವಿ, ನೋಡ್ರಿ ಎಷ್ಟು ರಶ್ ಇದೆ. ನಮ್ಮ ಮಧುವರ್ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿ ಡೈರೆಕ್ಟಾಗಿ ಒಳಗೆ ಬಿಡಿಸಿದ್ರೆ, ಮಧುವರ್ ಇದೆಯಾ ಒಳಗೆ ಏನಾದ್ರು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಕಡೆಯಿಂದ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಈಗ ದರ್ಶನ ಆಯಿತು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇದು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಯಾವ ದೇವಸ್ಥಾನ ಅಂತ ಒಂದು ಹೇಳ್ತೀನಿ ಅಂತ. ದರ್ಶನ ಹೋಗಿತ್ತು. 1 ಗಂಟೆಗೆ ಲಾಸ್ಟ್ ಅಂದರು. ಇನ್ನೊಂದು 5 ನಿಮಿಷ ಇರುವಂಗೆ ಹೋದ್ವಿ. ಬಟ್ ಪಟ ಒಂದು 5-10 ನಿಮಿಷದಲ್ಲಿ ದರ್ಶನ ಆಗೋಯ್ತು. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ತುಂಬ ರೇರ್ ಅಲ್ಲಿ ಹೋಗೋದು. ಅಲ್ಲಿ ಸ್ಪೆಷಲ್ ಟೆಂಪಲ್ ಇದೆ. ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಹೆಮ್ಮರ್ಗಾಲ, ನಂಜನಗೂಡಿಂದ 14 ಕಿಲೋಮೀಟರ್ ಆಗುತ್ತೆ. ನೀವು ನಂಜನಗೂಡಿಂದ ಚಾಮರಾಜನಗರದ ಕಡೆ ಹೋಗಬೇಕಾದ್ರೆ ಸುಮಾರು ಒಂದು 10 ಕಿಲೋಮೀಟರ್ ಬಂದರೆ ಬಲಗಡೆಗೆ ಒಂದು ಆರ್ಚ್ ಸಿಗುತ್ತೆ. ಆರ್ಚಿಂದ ಒಳಗಡೆ ಒಂದು 4 ಕಿಲೋಮೀಟರ್ ಬಂದರೆ ಈ ದೇವಸ್ಥಾನ ಸಿಗುತ್ತೆ ನಿಮಗೆ. ಸರಿ, ಖುಷಿ ಆಯ್ತೇನೋ? ಸರಿ, ಹ್ಯಾಪಿ? ಸರಿ, ಹ್ಯಾಪಿ ಹ್ಞೂ
ಅವಳ ಕತೆ ನಿನ್ನ ಕತೆ ಆಗುತ್ತಂತ ನನಗೆ ಗೊತ್ತಿಲ್ಲ. ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರೊಬ್ಬರು ಒಂದು ವಿವರಣೆ ಕೊಟ್ಟಿದ್ದಾರೆ, ಅದನ್ನು ಚಿಕ್ಕದಾಗಿ ಕೇಳ್ಕೊಂಡು ಮಹಾವಿದಾಯಿನಿ. ಆತ್ಮೀಯ ಬಂಧುಗಳೇ, ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಕೌಂಡಿನ್ಯ ಮಹರ್ಷಿಗಳಿಂದ ಪ್ರತಿಷ್ಠಿತವಾದಂತಹ ಪುಣ್ಯಭೂಮಿ. ಬಹಳ ವಿಶೇಷವಾದಂತಹ ಕೃಷ್ಣನ ಸನ್ನಿಧಾನ ಇದು. ಸಂತಾನ ವೇಣುಗೋಪಾಲ ಸ್ವಾಮಿ ಇಲ್ಲಿಯ ಮೂಲದೇವರು. ಈ ಕ್ಷೇತ್ರದ ವಿಶೇಷತೆ ಏನಂದರೆ, ಇದು ಸುಮಾರು 1,500 ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಸನ್ನಿಧಾನ. ಕೌಂಡಿನ್ಯ ಮಹರ್ಷಿಗಳ ತಪಶಕ್ತಿಗೆ ಮೆಚ್ಚಿ ಕೃಷ್ಣದೇವರು ದರ್ಶನ ಕೊಟ್ಟಿದ್ದರಿಂದಾಗಿ ಅದು ಕೌಂಡಿನ್ಯ ಋಷಿಗಳ ಪ್ರತಿಷ್ಠಿತವಾದಂತಹ ಕ್ಷೇತ್ರ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದೆ. ಕೌಂಡಿನ್ಯ ಋಷಿಗಳು ಕೈಂಕರ್ಯ ಮಾಡಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು. ಸ್ವಾಮಿಯ ಪಾದದಲ್ಲಿ ವಿಶೇಷವಾಗಿ ಸಂತಾನ ಸುದರ್ಶನ ಚಕ್ರ ಇದೆ. ಚಕ್ರದ ಪೀಠದ ಮೇಲೆ ಕೃಷ್ಣನ ಪ್ರತಿಷ್ಠಾಪಿಸಿರೋದ್ರಿಂದ ಬೇಗ ನೆಗೆಟಿವ್ ಥಾಟ್ಸ್ ಎಲ್ಲ ಪರಿಹಾರವಾಗುತ್ತೆ, ಕೆಟ್ಟದೆಲ್ಲ ಬೇಗ ಪರಿಹಾರವಾಗಿ ಸ್ವಾಮಿ ಅನುಗ್ರಹ ಸಿಗುತ್ತೆ ಅಂಥೇಳಿ ಸಂತಾನ ವೇಣುಗೋಪಾಲ ಅಂಥೇಳಿ ಪ್ರತೀತಿ ಸ್ವಾಮಿಗಳು. ನೋಡಿ, ದೇವಸ್ಥಾನದ ಹೊರಗಡೆನೆ ತರಕಾರಿ, ಕಾಳು, ಸೊಪ್ಪು ಎಲ್ಲ ಮಾರ್ತಾ ಇದ್ದಾರೆ. ನಮ್ಮ ಮಧು ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ತಂತಿದ್ಯಾ ಮಧು? ಇಲ್ಲಕ್ಕ, ನಮ್ಮದು ಬೆಂಗಳೂರು, ತಾಂಡ ಹೋಗೋಕ್ಕಾಗಲ್ಲ. ಇವ್ರು ಮೈಸೂರಲ್ಲಿ ಇದೆಲ್ಲ ಇವ್ರು ತಗೊತಾ ಇದ್ದಾರೆ. ನಾವಿನ್ನು ಮನೆಗೆ ಹೋಗೋದು 3 ದಿನ ಆಗುತ್ತೆ, ತಾಂಡ್ರೆ ಉಳಿಯಲ್ಲ. ಅವ್ರು ಇಲ್ಲೇ ಇದ್ದಾರಲ್ಲ, ಅವ್ರು ಇಲ್ಲೇ ತಾಂತಾರೆ ಅಲ್ಲ ಬಂಗಾರ? ಈಗ ಮೈಸೂರು ಕಡೆ ವಾಪಸ್ ಹೋಗ್ತಾ ಇದ್ದೀವಿ. ಅವಾಗಲೇ ಹೇಳಿದ್ದೆ ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂತ. ನಾವು ಫಸ್ಟ್ ಟೈಮ್ ಯಾವಾಗ ಬಂದಿದ್ವಿ ಅಂದರೆ ಸುಮಾರು 1.5 ವರ್ಷ ಆಯ್ತದೆ. ಎಕ್ಸಾಕ್ಟ್ 1.5 year ಆಯ್ತಾ. ಲಾಸ್ಟ್ ಆಗಸ್ಟ್ 23 ಆಗಸ್ಟ್ ಅನ್ಸುತ್ತೆ, 24 ನಾವು ಇದಕ್ಕೆ ಹೋಗ್ತಾ ಇದ್ವಿ, ಊಟಿಗೆ. ನಾನು ಇವಳಿಬ್ರೆ ಊಟಿಗೆ ಹೋಗ್ಬೇಕಾದ್ರೆ ಇದು ಒಂದಿವೆ ಈ ಕಡೆ ಚಾಮರಾಜನಗರ ರೋಡಲ್ಲಿ ಬಂದಾಗ ನಾವು ಈ ದೇವಸ್ಥಾನ ನೋಡಿದ್ವಿ. ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಬಟ್ ಸಂತಾನ ವೇಣುಗೋಪಾಲ ಸ್ವಾಮಿ ಇರೋದ್ರಿಂದ ನಮ್ಮ ಫಸ್ಟ್ ಟೈಮ್ ಬಂದಾಗ ತುಂಬ ಇಷ್ಟ ಆಗಿದೆ. ದೇವಸ್ಥಾನ ಅಂದರೆ ದೇವ್ರು ತುಂಬ ಚೆನ್ನಾಗಿದೆ ನಿಮಗೆ ನೋಡೋದಕ್ಕೆ. ಸೊ ನಮಗದು ತುಂಬ ಇಷ್ಟ ಆಯಿತು ದೇವರು. ಸೊ ಅವಾಗ ಸುಮ್ಮನೆ ಒಂದು ಮನಸ್ಸಲ್ಲಿ ಕೈ ಮುಗ್ದಿದ್ವಿ, ಮಗು ಆದಮೇಲೆ ಇನ್ನೊಂದು ಸಲ ಬರ್ತೀವಿ ಅಂತ. ಸೊ ನಮ್ಮ ಬಂಗಾರಿ ಈಗ 4.5 ತಿಂಗಳು. ಸೊ ಅದಕ್ಕೆ ಇವಾಗ ಇನ್ನೊಂದು ಸಲ ಬಂದಿದೆ. ನಾವು ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಎಲ್ಲ ನೋಡಿ ನಂಜನಗೂಡು ದೇವಸ್ಥಾನ ಹಿಂದುಗಡೆನೇವರು ಈ ಶಿವಲಿಂಗ ಕೆಫೆಗೆ ಬಂದ್ವಿ. ಬಟ್ ಇವ್ರು ಕೂಡ ಚಪಾತಿ ಆ ದೇವ್ರಿಗೆ ಪ್ರಿಯ. ಈಗ ತಾನೇ ಜಸ್ಟ್ ಶಿವಲಿಂಗ ಕೆಫೆದು ವೈರಲ್ ಚಪಾತಿ ತಿಂದ್ವಿ. ಆಕ್ಚುಲಿ ಅದು ಚಪಾತಿ ಎಲ್ಲ ಪರೋಟ ಮೈದಾಲ್ ಮಾಡಿದ್ದಾರೆ. 50 ರೂಪಾಯಿ ತಾಂತಾರೆ, ಪರವಾಗಿಲ್ಲ. ತುಂಬಾ ದೊಡ್ಡ ಚಪಾತಿ ಸರಿ, ಮತ್ತೆ ಚಪಾತಿ ಅಂತಿದ್ದ ಪರೋಟ. ಅದು ರೆಗ್ಯುಲರ್ ಆಗಿ ಒಂದು 3-4 ಪರೋಟ ಹಾಕಿದ್ರೆ ಏನ್ ಬರುತ್ತಲ್ಲ ಆ ಸೈಜು. ಬಟ್ ನಾವು ಅದನ್ನ ಗೋಧಿ ಹಿಟ್ಟು ಅನ್ಕೊಂಡು ಓದಿ ನೋಡಿದ್ರೆ ಅದು ಮೈದಾ ಹಿಟ್ಟು. ಅದ್ರಲ್ಲೂ ಅದು ಕೇಳಿದ್ರೆ ಹೆಲ್ತ್ ಕಾನ್ಶಿಯಸ್ ಅಂತಾರೆ. ಬಿಸಿ ನೀರು ಬಿಸಿ ಅದಕ್ಕೆ ಏನ್ ಸರ್ ಮೈದಾ ಅಂದ್ರೆ ಬಿಸಿನೀರು ಕೊಡ್ತೀವಿ ಸರ್, ಅದು ಜೀರ್ಣ ಆಗತ್ತೆ, ಬಿಸಿನೀರು ಕುಡಿದ್ಬಿಟ್ಟು ತಿಂದ್ಬಿಟ್ಟು ಬಿಸಿನೀರು ಕುಡೀರಿ ಅಂತ ಹೇಳ್ತಾರೆ. ಮೊದಲು ಏನ್ ಹೇಳ್ತೀರಾ ಅದು ಶಿವಲಿಂಗ ಚಪಾತಿ ಬಗ್ಗೆ? ನೋ ಕಾಮೆಂಟ್ಸ್. ನಾವು ಚಪಾತಿ ಆರ್ಡರ್ ಮಾಡಲಿಲ್ಲ, ಅದಕ್ಕೆ ನಾನು ನೀನೇನ್ ತಿಂದೆ ಬಂಗಾರಿ? ನೋಡಿ ನಮ್ಮ ಬಂಗಾರಿ ನೋಡಿ. ಮತ್ತೆ ಮಧುಮಮ್ಮನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮಾಮ ನನ್ನ ಮಗಳಿಗೆ, ನಮಗೆ ಮಧುಸೂದನ್ ಬಿ. ನಾನು ಇವನು 2006 2006ಇಂದ ಇಲ್ಲಿ ತನಕ ನಾಡಿದ್ರೆ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಜೊತೆಯಲ್ಲಿದ್ದೀವಿ. ಅದು ಹೆವಿ ಮಜಾ ಮಾಡ್ತಿದ್ವಿ ಇಬ್ಬರು. ಮದುವೆಗಿಂತ ಮುಂಚೆ ಇಬ್ಬರು ಸೇರಿದರೆ ರಾತ್ರಿ ಆದರೆ ಬೆಳಗ್ಗೆ ಬಂದು ಮಲಗ್ತಾ ಇದ್ವಿ ವಾಪಸ್. ಸುಮ್ಮನೆ ರಾತ್ರಿ ಸುತ್ತು ಒಳ್ಳೆ ನೈಟ್ ಔಟ್ ಮಾಡ್ತಾಯಿದ್ವಿ. ಹೇಗೆ ನಮ್ಮ ಈ ಬರ್ತಾಗಿಂದ ಫ್ರೆಂಡ್ಸಿಂದ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದೆ. ನಮ್ಮ ನೋಡಿ ಇವ್ರು ಶಿಲ್ಪಮ್ಮ ಇದ್ದಾರಲ್ಲ, ಅಷ್ಟೇ ಇವರೇ ಶಿಲ್ಪಮ್ಮ, ನಮ್ಮ ಮಧುಸೂದನ್ ಅವ್ರ ವೈಫು.
ಯಾವಾಗೇ ಮನೆಗೆ ಬಂದರೂ ಏನೂ ಬೇಜಾರು ಮಾಡ್ಕೊಳಲ್ಲ. ಬಂದಾಗೆಲ್ಲ ಒಳ್ಳೊಳ್ಳೆ ಅಡುಗೆ ಮಾಡಾಕ್ತಾಳೆ. ನಮಗೆ ಬೆಂಗಳೂರಲ್ಲಿ ಬೇಜಾರಾದರೆ ಪಕ್ಕದ ಮನೆಗೆ ಹೋದಂಗೆ ಪಕ್ಕದ ಮನೆಗೆ ಹೆಂಗೆ ಹೋಗ್ತೀವೋ ಹಂಗೆ ಬಂದ್ಬಿಡ್ತೀವಿ ಸೀದಾ ಮನೆಗೆ. ಒಂಥರ ನಮ್ಮ ವೈಫಿಗೆ ಇದೊಂಥರ ತವ್ರ ಮನೆ ಇದ್ದಂಗೆ. ನಾನು ಮನೆಗೆ ಸುಮ್ಮನೆ ಇದ್ದರೂ ಇಲ್ಲ, ಅವಳು ಹೋಗೋಣ ಮೈಸೂರಿಗೆ ಹೋಗೋಣ, ಮಧುವಣ್ಣನ ಮನೆಗೆ ಹೋಗೋಣ ಅವಳು ಹೇಳ್ತಾನೆ ಇರ್ತಾಳೆ. ಮನೆಗೆ ಬಂದರೆ ಆಚೆ ಹೋಗ್ಬೇಕು ಅಂತಾನೆ ಅನ್ಸಲ್ಲ. ನೋಡಿ ಇದೆ ಒಂಥರ. ಇಲ್ಲಿಗೆ ಮುಗೀತು, ಮತ್ತೆ ಸಿಗೋಣ, ಬಾಯ್.